ಗುರುವಾರ ಶುಕ್ರವಾರ ಆಗ್ತಾ ಭಾನುವಾರ ಬಂತು, ರಜಾ ಆರಾಮಾಗಿ ಮನೇಲಿರ್ಬೋದು ಅಂದ್ಕೊಳ್ತೀವಿ. ಭಾನುವಾರ ಬಂದರೆ ಎಷ್ಟು ಕೆಲಸ ಇರುತ್ತೆ ಅಂದರೆ ಸ್ವಲ್ಪ ಹೊತ್ತು ಕೂಡ ಕೂತ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ಕೆಲಸ ಆಗಿಬಿಡುತ್ತೆ. ಎಲ್ಲ ಕೆಲಸನೂ ಮುಗಿಸ್ಕೊಂಬಿಡ್ಬೇಕು ಆವತ್ತೆ. ಹಾಗಾಗಿ ಇವತ್ತು ತಿಂಡಿ ಮಾಡೋದೇ 12 ಗಂಟೆ ಆಗೋಯಿತು. ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಇವತ್ತೊಂದು ಸ್ವಲ್ಪ ವೆರೈಟಿಯಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ, ಕೊತ್ತಂಬರಿ, ಟೊಮೊಟೊ, ಧನಿಯಾ, ಸೋಂಪು ಇಷ್ಟನ್ನ ಹಾಕಿ ರುಬ್ಕೊಂಡೆ. ಒಂಚೂರು ಹಸಿ ತೆಂಗಿನಕಾಯಿ ಇದ್ರೆ ಹಾಕ್ಕೋಬೋದು, ನಾನು ಒಣಗಿದ ಕೊಬ್ಬರಿ ಹಾಕ್ಕೊಂಡೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ರುಬ್ಕೊಂಡು ಬಂದು ಒಗ್ಗರಣೆಗೆಲ್ಲ ಸ್ಪೈಸಿ ಈರುಳ್ಳಿ ಮತ್ತು 2 ಟೊಮೊಟೊ ಮತ್ತೆ ಹಚ್ಕೊಂಡು ಹಾಕಿ ಒಗ್ಗರಣೆ ಹಾಕ್ಬಿಟ್ಟೆ. ರುಬ್ಬಿರೋದು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮತ್ತು ನಮಗೆ ಬೇಕಾದಷ್ಟು ನೀರು ಹಾಕ್ಬಿಟ್ಟು ಅಕ್ಕಿ ಹಾಕಿ ಮುಚ್ಚಿಟ್ಬಿಟ್ರೆ ಟೊಮೊಟೊ ಬಾತು ರೆಡಿ ಆಯಿತು. ಒಂಥರ ತುಂಬಾ ಟೇಸ್ಟಾಗಿತ್ತು. ಇದು ನಾನು ಇವತ್ತೇ ಫಸ್ಟ್ ಮಾಡಿದ್ದು, ತುಂಬ ಟೇಸ್ಟಾಗಿ ಚೆನ್ನಾಗಿತ್ತು. ಹಾಯ್, ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಕಲರ್ ನೋಡೋಕ್ಕೇ ತುಂಬ ಚೆನ್ನಾಗಿದೆ, ಕಲರ್ಫುಲ್ಲಾಗಿ. ಟೇಸ್ಟು ಅಷ್ಟೇ ಚೆನ್ನಾಗಿತ್ತು. ಇವತ್ತೇ ಫಸ್ಟ್ ಟ್ರೈ ಮಾಡಿದ್ದು ನಾನು, ತುಂಬ ಚೆನ್ನಾಗಿತ್ತು. ಇನ್ನು ಭಾನುವಾರ ಅಂದರೆ ಕೆಲಸ, ಕ್ಲೀನಿಂಗ್ ಕೆಲಸ ಮಾತ್ರ ಆಯಿತು, ಬಟ್ಟೆ ಒಗೆಯೋದೆಲ್ಲ ಇದೆ. ಹಾಗೆ ಒಂದು ಸುಂದರವಾದ ಕತೆ ನಿಮಗೆ ಹೇಳೋಣ ಅಂತ ಬಂದಿದ್ದೀನಿ. ನೋಡಿ, ಟೊಮೊಟೊ ಬಾತು ಎಷ್ಟು ಕಲರ್ಫುಲ್ಲಾಗಿದೆ ಅಂದರೆ ಅಷ್ಟೇ ಟೇಸ್ಟಾಗಿತ್ತು, ತುಂಬ ಚೆನ್ನಾಗಿತ್ತು. ಕತೆ ಏನಂದರೆ, ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ವಾ, ಮಾವಿನ ಹಣ್ಣು ಕತೆನೇ ಹೇಳ್ತೀನಿ. ಒಂದು ಸುಂದರವಾದ ದೊಡ್ಡ ಮರ ನದಿ ದಡದಲ್ಲೇ ಇರುತ್ತೆ, ಸೊಂಪಾಗಿ ಬೆಳೆದಿರುತ್ತೆ. ಅದರಲ್ಲಿ ಹಣ್ಣುಗಳು ಯಾವ ಥರ ಬಿಡ್ತಾ ಇರುತ್ತೆ ಅಂದರೆ ತುಂಬ ಜೋತೋಗೋ ಥರ ಹಣ್ಣುಗಳು ಬಿಡ್ತಾ ಇರುತ್ತೆ. ಇಲ್ಲಿ ಸುತ್ತಮುತ್ತ ಪಕ್ಷಿಗಳೆಲ್ಲ ಅದರಲ್ಲಿ ವಾಸ ಮಾಡ್ತಾ ಇರುತ್ತವೆ. ತುಂಬ ಅಂದರೆ ತುಂಬ ಪಕ್ಷಿಗಳೇ ವಾಸ ಮಾಡ್ತಾ ಇರ್ತವೆ. ದೊಡ್ಡ ಮರ ಅಲ್ವಾ, ಅದಕ್ಕೋಸ್ಕರ ಪಕ್ಷಿಗಳಿಗೇನು ಆನಂದವಾಗಿ ಹಣ್ಣು ಸಿಗುತ್ತೆ. ಮತ್ತು ಪಕ್ಕದಲ್ಲಿ ನದಿ ಹರಿತಾ ಇದೆ, ಆನಂದವಾಗಿ ಅವೆಲ್ಲ ಅಲ್ಲಿ ಗೂಡುಗಳನ್ನ ಕಟ್ಕೊಂಡು ತಮ್ಮ ಜೀವನವನ್ನು ಕಟ್ಕೊಂಡಿರ್ತವೆ. ಹಾಗೆ ಸ್ವಲ್ಪ ಕೆಲವು ವರ್ಷಗಳಾದಮೇಲೆ ಏನಾಯಿತೋ ಗೊತ್ತಿಲ್ಲ, ಆ ಮರ ಒಣಗ್ತಾ ಬರುತ್ತೆ. ಒಂದು ಕಡೆಯಿಂದ ಒಣಗ್ತಾ ಬಂದರೆ ಆ ಪಕ್ಷಿಗಳಿಗೆಲ್ಲ ಅನಿಸುತ್ತೆ, ನಮಗಿಲ್ಲಿ ಜೀವನ ಮಾಡೋಕ್ಕಾಗಲ್ಲ, ನಾವು ಬೇರೆ ಕಡೆ ಹುಡ್ಕೊಂಡು ಹೋಗಬೇಕು ಅಂತ. ಒಂದೊಂದೇ ಪಕ್ಷಿಗಳು ಎಲ್ಲ ಖಾಲಿ ಆಗಿಬಿಡುತ್ತೆ. ಎಲ್ಲ ಖಾಲಿ ಆದಮೇಲೆ ಒಂದು ಪಕ್ಷಿ ಮಾತ್ರ ಸ್ವಲ್ಪ ವಯಸ್ಸಾಗಿರುತ್ತೆ, ಅದು ಇದನ್ನ ಬಿಟ್ಟು ಹೋಗೋದೇ ಇಲ್ಲ. ಏನೇ ಆಗಲಿ ನಾನು ಇಲ್ಲೇ ಇರ್ತೀನಿ, ಇದ್ರನ್ನ ಮಾತ್ರ ನಾನು ಬಿಟ್ಟು ಹೋಗೋದಿಲ್ಲ ಅಂತ. ಅದಕ್ಕೆಷ್ಟು ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ನೋಡ್ರಿ ಆ ಮರದ ಮೇಲೆ, ಬಿಟ್ಟು ಹೋಗಲಾರ್ದಷ್ಟು ಅಟ್ಯಾಚ್ಮೆಂಟ್. ಅಲ್ಲಿ ತಿನ್ನೋಕ್ಕೆ ಇಲ್ಲ, ಎಲ್ಲ ಒಣಗೋಗ್ತಾ ಇದೆ, ಆದ್ರೂ ಅದು ಇಲ್ಲ, ನಾನು ಇದನ್ನು ಬಿಟ್ಟು ಹೋಗಲ್ಲ ಅಂತ ಅದೇ ಮರದಲ್ಲಿರುತ್ತೆ. ಅದು ಯಾವಾಗೂ ರಾಮನಾಮ ಜಪ ಮಾಡ್ತಾ ಇರುತ್ತೆ. ಸರಿ, ಹೀಗೆ ಸ್ವಲ್ಪ ದಿನ ಕಳೆದ ಮೇಲೆ ದೇವರು ಪ್ರತ್ಯಕ್ಷ ಆಗ್ತಾರೆ. ಅದು ಜಪ ಮಾಡ್ತಾ ಇರುತ್ತಲ್ಲ, ಅದಕ್ಕೂ ದೇವರು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ, ಏನು ಎಲ್ಲ ಪಕ್ಷಿಗಳು ಬಿಟ್ಟೋದ್ರು, ನೀನು ಮಾತ್ರ ಇಲ್ಲೇ ವಾಸ ಮಾಡ್ತಾ ಇದೆಯಾ ಈ ಒಣಗಿದ ಮರದಲ್ಲಿ ಅಂತ ಕೇಳಿದ್ರೆ, ನನಗೆ ಎಷ್ಟೋ ವರ್ಷಗಳಿಂದ ಆಶ್ರಯ ಕೊಟ್ಟ ಮರ ಇದು, ನನಗೆ ಇದನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ. ನನ್ನ ಇರುವಿಕೆ ಎಷ್ಟು ದಿವಸ ಇದೆಯೋ ಅಷ್ಟು ದಿವಸ, ನನ್ನ ಅಂತ್ಯಕಾಲ ಕೂಡ ಇಲ್ಲೇ ಆಗಲಿ ಪರವಾಗಿಲ್ಲ, ನಾನು ಮಾತ್ರ ಇದನ್ನು ಬಿಟ್ಟು ಹೋಗಲ್ಲ, ಇದು ಇವಾಗ ಕಷ್ಟದಲ್ಲಿದೆ ಅಂತ ಹೇಳುತ್ತೆ. ಸರಿ ಆಯಿತು, ನಿನ್ನಿಷ್ಟ, ಇವಾಗ ನನ್ನಿಂದ ನಿನಗೇನಾಗಬೇಕು ಹೇಳು ಅಂತ ಕೇಳ್ತಾರೆ ದೇವರು. ನನಗೇನು ಬೇಡ ದೇವ, ಈ ಮರಕ್ಕೆ ಒಳ್ಳೆ ಆರೋಗ್ಯ ಒಂದು ಕೊಟ್ಬಿಡು ಸಾಕು, ನನಗೆ ಇರೋದು ಅದೇ ಒಂದು ಆಸೆ ಅಂತ ಕೇಳ್ತಾರೆ. ನಿನಗೇನು ಬೇಡವಾ ಅಂದರೆ, ನನಗೇನು ಬೇಡ ಅಂತ ಕೇಳ್ತಾರೆ. ಸರಿ, ಆ ದೇವರು ಆ ಮರಕ್ಕೆ ಬಂದಿದ್ದ ರೋಗವನ್ನೆಲ್ಲ ಗುಣಪಡಿಸಿ ಆರೋಗ್ಯವಂತರನ್ನಾಗಿ ಮಾಡ್ತಾರೆ. ನೋಡಿ, ಕಷ್ಟ ಬಂದಾಗ ಎಲ್ಲ ಬಿಟ್ಬಿಟ್ಟೋದು ಅನ್ನೋದಕ್ಕೆ ಪಕ್ಷಿಗಳು ಕೂಡ ಸಾಕ್ಷಿನೇ. ಇನ್ನು ಮನುಷ್ಯರು ಕೇಳಬೇಕಾ, ಕಷ್ಟದಲ್ಲಿ ಇರ್ತಾರೆ ಅಂತ? ಯಾರೂ ಇರಲ್ಲ ಕಷ್ಟದಲ್ಲಿ ನಮ್ಮ ಜೊತೆ. ಹಾಗಾಗಿ ಇದು ಒಂದು ಉದಾಹರಣೆ ಕತೆ. ನಿಮಗಿಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ಅಣ್ಣನ ಮಕ್ಕಳೆಲ್ಲ ಮನೆಗೆ ಬಂದಿದ್ದರು. ಸರಿ, ಇಲ್ಲಿ ನಮ್ಮ ಮನೆ ಎದುರುಗಡೆ ಒಂದು ಬೆಟ್ಟ ಇದೆ. ಎಷ್ಟೋ ದಿವಸ ಆಯಿತು, ನಾನು ಇಲ್ಲಿ ಬಂದು ಒಂದು 6 ತಿಂಗಳೇ ಆಯಿತು. ಹೋಗಬೇಕು ಅಂತ ಆಸೆ, ಒಬ್ಬಳೇ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಸರಿ, ಇವತ್ತು ಮಕ್ಕಳೆಲ್ಲ ಬಂದ್ರಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಒಂಥರ ಚೆನ್ನಾಗಿದೆ ಇಲ್ಲಿ, ಎಲ್ಲರೂ ಹೋಗ್ಬಿಟ್ಟು ಬರ್ತಾರೆ, ಫ್ಯಾಮ್ಲಿನೇ ಹೋಗ್ತಾರೆ ಮಕ್ಕಳನ್ನ ಕರ್ಕೊಂಡು. ಇಲ್ಲಿ ವ್ಯೂ ಪಾಯಿಂಟ್ ಎಲ್ಲ ಇದೆ, ಸ್ವಲ್ಪ ಹೊತ್ತು ಇಲ್ಲೆಲ್ಲ ಆಟ ಆಡಿಕೊಂಡು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾರೆ. ಎಷ್ಟೊಂದು ದಿವಸದಿಂದ ನಾನು ನೋಡ್ತಾನೇ ಇದ್ದೀನಿ, ಹೋಗಬೇಕು ಅಂತ ಆಸೆ, ಒಬ್ಬಳಿಗೆ ಹೋಗೋಕ್ಕೆ ಆಗಲಿಲ್ಲ. ಇವತ್ತೆಲ್ಲ ಒಟ್ಟಿಗೆ ಹೋಗಿದ್ದೀವಿ. ಆದರೆ ಸಂಜೆ ಆಗ್ಬಿಟ್ಟಿರೋದ್ರಿಂದ ನಮಗೆ ಅಲ್ಲಿ ಕೂತ್ಕೊಳ್ಳೋದು, ಎಂಜಾಯ್ ಮಾಡೋಕ್ಕೆ ಏನಾಗಲ್ಲ. ಸುಮ್ಮನೆ ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ತುಂಬಾ ಚೆನ್ನಾಗಿತ್ತು. ಮೇಲೆ ಬಂದ ತಕ್ಷಣ ವ್ಯೂ ಪಾಯಿಂಟು, ಸುತ್ತು ಎಲ್ಲ ಮನೆಗಳು. ನಮ್ಮ ಮನೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ.
ಯೆಲ್ಲೋ ಕಲರ್ ಬಿಲ್ಡಿಂಗು. ಚೆನ್ನಾಗಿತ್ತು ಒಂಥರ. ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವತ್ತು ಟೈಮ್ ಇಲ್ಲ, ಇಷ್ಟೇ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಚೆನ್ನಾಗಿತ್ತು. ಇಲ್ಲಿ ಸುತ್ತಮುತ್ತ ಒಂಥರ ವಾತಾವರಣ ಚೆನ್ನಾಗಿತ್ತು. ನಮ್ಮ ಹುಡುಗರು ಇಲ್ಲಿ ಬಾಲ್ಯ ಇಲ್ಲಿ ಅವ್ರದ್ದು ಸ್ವಲ್ಪ ದಿನ ಕಳೆದಿದೆ. ಆ ಕಡೆ ನೋಡಿ ಅವರು ಎಲ್ಲ ಹೇಳ್ತಾಯಿದ್ರು, ಅಯ್ಯೋ ನಮ್ಮನೆ ಇಲ್ಲೇ ಇದ್ದಿದ್ದಲ್ವ ನೋಡಿ, ಈ ಕೊಂಡದಿಂದ ಆ ಕಡೆ ಇಲ್ಲಿ ನೀರಿದೆಯಲ್ಲ, ಇಲ್ಲಿಂದ ಆ ಕಡೆ ಅವ್ರ ಮನೆ ಇತ್ತು. ನಾವು ಈ ಕಡೆ ಎಲ್ಲ ಓಡಾಡ್ತಾ ಇದ್ವಲ್ಲ, ಅವ್ರ ನೆನಪುಗಳನ್ನ ಅವರು ಹಂಚ್ಕೊತಾ ಇದ್ರಿ. ನಮ್ಮ ಸ್ಕೂಲ್ ಇಲ್ಲಿದೆ, ಮತ್ತು ಇಲ್ಲಿ ಓದಿದ್ದ ನೆನಪು. ಇಲ್ಲಿ ನೋಡಿ, ಇಲ್ಲೊಂದು ಪಿಂಕ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ. ಈ ಸ್ಕೂಲಲ್ಲೇ ನಾವು ಓದಿದ್ದು ಅಂತ ಮಕ್ಕಳೆಲ್ಲ ಒಂಥರ ಖುಷಿ. ನಮ್ಮ ಬಾಲ್ಯದ ನೆನಪುಗಳು ಎಷ್ಟು ಖುಷಿ ಅಲ್ವಾ. ಅದನ್ನೆಲ್ಲ ಹೇಳ್ಕೊಳ್ತಾ ಅವರೇ ಓಡಾಡಿದ ಜಾಗನೆಲ್ಲ ನೆನಪು ಮಾಡ್ಕೊಳ್ತಾ ಖುಷಿ ಆಯಿತು. ಒಂದು ಸುಂದರ ಕ್ಷಣ ಅನ್ನಿಸ್ತು ನೋಡಿ. ಎಷ್ಟು ಒಂದು ಜೊತೆಯಲ್ಲಿ ಎಲ್ಲರೂ ಒಟ್ಟಿಗೆ ಈ ಥರ ಒಂದು ಈ ಟೈಮ್ನ ಸ್ಪೆಂಡ್ ಮಾಡಿದ್ರೆ ಎಷ್ಟು ಚೆಂದ ಅನ್ನಿಸುತ್ತಲ್ವ. ಹಾಗೆ ಸರಿ ಸನ್ಸೆಟ್ ಆಗ್ತಾಯಿದೆ, ಅದನ್ನು ನೋಡ್ಕೊಳ್ತಾ ಮನೆ ಕಡೆ ಹೊರಟ್ವಿ. ಅಡುಗೆ ಕೂಡ ರೆಡಿಯಾಗಿತ್ತು. ಅದ್ರ ಜೊತೆ ಒಂದು ಸ್ವಲ್ಪ ಆಮ್ಲೆಟ್ ಹಾಕ್ಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಮತ್ತೆ ಮಕ್ಕಳು ಮನೆ ಕಡೆ ಹೊರಟರು. ಈಗ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತು, ಬೇಜಾರಾಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.